ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸಮಸ್ತ ವಾಲ್ಮೀಕಿ ಜನಾಂಗದ ಲೀಡರ್ಸ್ಗಳಿಗೆ, ಹಿರಿಯರಿಗೆ, ಬುದ್ಧಿಜೀವಿಗಳಿಗೆ, ಮಾರ್ಗದರ್ಶಕರಿಗೆ ಡಿವಿಜಿ ವಾಯ್ಸ್ ಕರಿಯಪ್ಪ ಮಾಡುವ ಮತ್ತೊಮ್ಮೆ ನಮಸ್ಕಾರ. ಇವತ್ತು ಒಬ್ಬ ವ್ಯಕ್ತಿ ದುಡ್ಡು ಮಾಡಬೇಕು ಅಂದ್ರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾರೆ ಅನ್ನೋದಕ್ಕೆ ಈ ಒಂದು ಸ್ಟೋರಿನ ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು ಅಂತಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. 2000 ಇಸ್ವಿಗಿಂತಲೂ ಹಿಂದೆ ಏನು ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಹೋರಾಟಕ್ಕೆ ಪ್ರಪ್ರಥಮ ಪಾದಾರ್ಪಣೆ ಮಾಡಿರ್ತಕ್ಕಂಥ ಶ್ರೀ 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 ಪುಣ್ಯಾನಂದಪುರಿ ಮಹಾಸ್ವಾಮೀಜಿಯವರ ಸ್ವಲ್ಪ ಸ್ಟೋರಿಯನ್ನ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ, ಹಿಂದೆ ವಾಲ್ಮೀಕಿ ಸಮಾಜದಲ್ಲಿ ಮೆರೆದಿರ್ತಕ್ಕಂಥ ಇತಿಹಾಸಗಳನ್ನೇ ತಿರುಚಿದರು, ತುಟಿಬಿಚ್ಚದ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಹಾಗಾಗಿ ಯಾರಿಗೂ ಏನನ್ನು ಹೇಳಲು ಹೋದರೆ ಅವರು ನಮ್ಮ ಮೇಲೆ ಗೂಬೆ ಕೂರಿಸ್ತಾರೆ. ಅವ್ರು ಯಾರೋ ಒಬ್ರು ಅಂದ ನೋಡೋನು, ಮಗ್ಗಾಪುರ ಮುದ್ದಾಪುರ ವ್ಯಕ್ತಿಗಳನ್ನ ನಾನು ಯಾರನ್ನು ಇನ್ಸಲ್ಟ್ ಮಾಡಬೇಕು ಅಥವಾ ಅವರನ್ನ ನಾನು ಜರಿಬೇಕು ಅಂತ ನಾನು ವಿಚಾರಗಳನ್ನ ತಿಳಿಸ್ತಾ ಇಲ್ಲ. ಸತ್ಯ ವಿಚಾರಗಳನ್ನ ಬಿಚ್ಚಿಡುವ ಪ್ರಯತ್ನದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಮಾಡ್ಕೊಂಡಿದ್ದೀನಿ. ನಾನು ಕಾನೂನುಬದ್ಧವಾಗಿ ಆ ಚಾನಲ್ ಏನ್ ಬೇಕೋ ಅವೆಲ್ಲ ರೆಕಾರ್ಡ್ಸ್ ಗಳನ್ನ ಇಟ್ಕೊಂಡು ಚಾನಲ್ ಅನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಯೂಟ್ಯೂಬ್ ಸಾಮಾಜಿಕ ಜಾಲತಾಣ, ಡಿಜಿಟಲ್ ಮೀಡಿಯಾ ಅಂತ ಏನ್ ಬರುತ್ತೆ ಅದು ಪ್ರಾಕ್ಟಿಕಲ್ ಆಗಿ ಏನ್ ಬೇಕೋ ಅದನ್ನೆಲ್ಲ ಮಾಡ್ಕೊಂಡಿದ್ದೀನಿ. ಈಗ ನಾನು ಹೇಳಕೊಟ್ಟಿರ್ತಕ್ಕಂಥ ವಿಚಾರ 1999ರಲ್ಲಿ ವಾಲ್ಮೀಕಿ ಶ್ರೀ ಪುಣ್ಯಾನಂದಪುರಿ ಸ್ವಾಮೀಜಿಯವರು ಪಟ್ಟಾಭಿಷೇಕ ಆಗುತ್ತೆ ರಾಜನಹಳ್ಳಿ ಮಠಕ್ಕೆ. ಆ ಮಠವನ್ನ ಯಾವ ರೀತಿ ಕಟ್ಟಿದ್ರು, ಆ ಮಠ ಯಾವ ರೀತಿ ಬಂತು, ಆ ಮಠಕ್ಕೆ ಜಾಗ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಯಾರು, ಆ ಮಠಕ್ಕೆ ಎಷ್ಟೆಷ್ಟೋ ಜನ ಸಹಾಯ ಮಾಡಿದ್ದಾರೆ, ಅವರೆಲ್ಲ ಹೆಸರುಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಇವತ್ತು 1999ರಲ್ಲಿ ಕಟ್ಟಿರ್ತಕ್ಕಂಥ ದ್ವಾರಬಾಗ್ಲು ವೀರ ಮದಕರಿ ನಾಯಕರ ದ್ವಾರಬಾಗಲ್ನ ಅಲ್ಲೇ ರಾಜನಹಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬಾನುವಳ್ಳಿ ಒಡೆದಾಕಿದ್ದಾರೆ, ಧ್ವಂಸಗೊಳಿಸಿದ್ದಾರೆ. ಸ್ವಲ್ಪ ಜನ ವ್ಯಕ್ತಿಗಳು ನಮ್ಮ ಸಮುದಾಯದ ರಾಜ ಮನೆತನದ ರಾಜರ ದ್ವಾರ ಬಾಗಿಲನ್ನ, ಆದ್ರೂ ಸಹ ವಾಲ್ಮೀಕಿ ಪೀಠದ ಪೀಠಾಧಿಪತಿ ಈಗಿನ, ನಾನು ನೋಡಿ ಹೇಳೋದು ಕನ್ಫ್ಯೂಸ್ ಮಾಡ್ಕೋಬೇಡಿ, ಇವರಿಗೆ ಪ್ರಸನ್ನಾನಂದ ಅಂದ್ರೆ ಈಗ ಇರ್ತಕ್ಕಂಥವರಿಗೆ ಪೀಠಾಧಿಪತಿ ಅಂತ ನಾನು ಹೇಳಲ್ಲ. ಹಿಂದೆ ಇದ್ದಂತ ಪುಣ್ಯಾನಂದಪುರಿ ಮಹಾಸ್ವಾಮೀಜಿ ಅವರಿಗೆ ಪುಣ್ಯಾನಂದಪುರಿ ಮಹಾಸ್ವಾಮೀಜಿ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ 1999ರಲ್ಲಿ ಅವರು ಏನು ಪಟ್ಟಾಭಿಷೇಕ ಆಗುತ್ತೆ, ಆ ಪಟ್ಟಾಭಿಷೇಕ ಆದ್ಮೇಲೆ ಅವರು ರಾಜ್ಯವನ್ನು ಸುತ್ತುವ ಪ್ರವಾಸ, ಅಂದ್ರೆ ಅವ್ರಿಗೂ ಇವ್ರಿಗೂ ಏನ್ ಡಿಫ್ರೆನ್ಸ್ ಇದೆ, ಸಮಾಜ ಯಾಕೆ ಇವತ್ತು ಅಧೋಗತಿಗೆ ಹೋಯ್ತು, ಇವತ್ತು ಯಾಕೆ ನಮ್ಮ ಸಮುದಾಯದಲ್ಲಿ ಒಗ್ಗಟ್ಟಿಲ್ಲ, ಇವತ್ತು ಯಾಕೆ ನಮ್ಮ ಸಮುದಾಯದಲ್ಲಿ ಒಳ್ಳೆಯ ಹೋರಾಟಗಾರನ ತುಳಿಯುವಂತ ಕೆಲಸ ಆಗ್ತಾ ಇದೆ, ಇವತ್ತು ಯಾಕೆ ನಮ್ಮ ಸಮಾಜದವರು ಕಿತ್ತಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಿಯರಿಟಿ ಕೊಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿನ್ನೆ ನಡೆದಿರ್ತಕ್ಕಂತ ವಿಚಾರದ ಬಗ್ಗೆ ನನಗೂ ಸಹ ಬೇಜಾರಿದೆ. ಯಾಕೆಂದ್ರೆ ನಾನು ಸಹ ಇವತ್ತಿನವರೆಗೂ ಯಾರ ಹತ್ರನೂ ಸಹ ಒಂದು ಮಾತು ಅನ್ಸ್ಕೊಂಡಿಲ್ಲ. ಯಾಕೆಂದ್ರೆ ಸತ್ಯ ವಿಚಾರಗಳನ್ನ ಬಿಚ್ಚಿಡ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾನು ಇವನ್ನೆಲ್ಲ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಸಮಾಜದಲ್ಲಿ ದೊಡ್ಡ ಲೀಡರ್ ಆಗ್ಬೇಕು ಅಂತ ಬಂದವನಲ್ಲ. ಸಮಾಜದಲ್ಲಿರ್ತಕ್ಕಂಥ ಪ್ರತಿ ಒಂದು ಉಳುಕುಗಳನ್ನ ಜನರಿಗೆ ತಿಳಿಸಿದರೆ ಮಾತ್ರ ಸಮಾಜ ಬದಲಾವಣೆಯಾಗುತ್ತೆ. ಯಾಕೆ ಇವತ್ತು ದೊಡ್ಡ ದೊಡ್ಡ ಲೀಡರ್ಸ್ ಗಳೆಲ್ಲ ಸುಮ್ಮನಿದ್ದಾರೆ ಅಂತ ಹೇಳಿದ್ರೆ, ಪೀಠಾಧಿಪತಿ ಈಗಿನ ಪ್ರಸನ್ನಾನಂದ ಆಲಿಯಾಸ್ ರಮೇಶ್ ಗುಡಿಯವರೇ ಮೇನ್ ಮೂಲ ಕಾರಣ. ರಾಜಕಾರಣಿಗಳು ಯಾಕೆ ಸುಮ್ಮನಿದ್ದಾರೆ? ಸೇಮ್ ಅದೇ. ಯಾಕೆ ಅಂತ ಹೇಳಿದ್ರೆ, ಇವರ ಗ್ರಿಪ್ಪು ಅವ್ರ ಕೈಯಲ್ಲಿರುತ್ತೆ, ಅವರ ಗ್ರಿಪ್ಪು ಇವ್ರ ಕೈಯಲ್ಲಿರುತ್ತೆ. ಇದು ರಾಜಕೀಯ ಮಠಾಧಿಪತಿಗಳ ಹಾವಳಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಬಕೀಟ್ ಹಿಡಿಯುವವರ ಸಂಖ್ಯೆ ಬಹಳ ಕಡಿಮೆ ಇದೆ, ಆದ್ರೆ ಅದನ್ನ ಜನಸಂಖ್ಯೆ ಜಾಸ್ತಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಅವರ ಪ್ರವಾಸಕ್ಕೂ ಇವರ ಪ್ರವಾಸಕ್ಕೂ ಅವರು ಯಾವ ರೀತಿ ಪ್ರವಾಸ ಮಾಡ್ತಾ ಇದ್ರು ಪುಣ್ಯಾನಂದಪುರಿ ಸ್ವಾಮಿಗಳು ಅಂತ ಹೇಳಿದ್ರೆ,
ಪ್ರತಿ ಗ್ರಾಮಕ್ಕೂ ಹೋಗಿ ವಾಲ್ಮೀಕಿ ಸಮಾಜದಲ್ಲಿ ಹಿಂದುಳಿದಿರ್ತಕ್ಕಂತ ವ್ಯಕ್ತಿಗಳಿಗೆ ಮಾಹಿತಿಗಳನ್ನ, ಈ ಸರ್ಕಾರದಿಂದ ಬರ್ತಕ್ಕಂತ ಮಾಹಿತಿಗಳನ್ನು ತಿಳಿಸೋದಾಯ್ತು, ಅಥವಾ ನಮ್ಮ ಜಾತಿಯಲ್ಲಿರ್ತಕ್ಕಂಥ ವಂಶಜರ ಬಗ್ಗೆ ವಿಚಾರಗಳನ್ನ ತಿಳಿಸೋದಾಯ್ತು, ಪ್ರತಿ ಜಿಲ್ಲೆ ಗ್ರಾಮಕ್ಕೆ ಭೇಟಿ ಕೊಟ್ಟು ಆ ವಿಚಾರವನ್ನ ತಿಳಿಸ್ತಾ ಇದ್ರು, ಸಮಾಜವನ್ನ ಸದೃಢಗೊಳಿಸ್ತಾ ಇದ್ರು. ಆಮೇಲೆ ಇವ್ರು ಯಾವತ್ತೂ ಸಹ ಜಾತ್ರೆ ಆ ಪದದ ಅರ್ಥನೇ ಗೊತ್ತಿರ್ಲಿಲ್ಲ ಅವರಿಗೆ ಓನ್ಲಿ ಬೇಕಾಗಿರೋದು ಇಡೀ ಕರ್ನಾಟಕದಲ್ಲಿ ಎಷ್ಟು ಜಾತಿಗಳಿದಾವೆ ಅವೆಲ್ಲ ಜಾತಿಗಳಿಗಿಂತ ಮುಂಚೂಣಿಯಲ್ಲಿರ್ಬೇಕು ನನ್ನ ಜನಾಂಗದವರು ಅನ್ನೋ ಒಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಯಾರಿಗೂ ಸಹ ಕೇರ್ ಮಾಡದೆ ಸತ್ಯ ವಿಚಾರಗಳಿಗೋಸ್ಕರ ಹೋರಾಟ ಮಾಡ್ತಾ ಬಂದಿರ್ತಕ್ಕಂಥ ಪುಣ್ಯಾನಂದ ಪುರಿ ಮಹಾಸ್ವಾಮೀಜಿಯವರ ಸಾಲಿನಲ್ಲಿ ಇವತ್ತು ಯಾವುದೋ ಒಬ್ಬ ಪೀಠಾಧಿಪತಿ ಅಂತ ಕುಂದಿರ್ಸ್ಕೊಂಡಿದೀವಿ ನಾವು. ಉಪಯೋಗಕ್ಕೆ ಬಾರದವ ಮಠಾಧಿಪತಿ ಪ್ರಸನ್ನಾನಂದ. ಯಾಕೆ ಅವ್ರು ನೋಡಿದ್ರೆ ಸಿಟ್ಟು ಬರುತ್ತೆ ಅಂತ ಹೇಳಿದ್ರೆ, ಈಗ ನಾನು ರಾಜಕಾರಣಿಗಳಿಗೂ ಹಾಗೂ ಮಠಾಧಿಪತಿಗಳಿಗೂ ಟ್ಯಾಲಿ ಮಾಡೋದಾದ್ರೆ, ಇಲ್ಲಿ 7ನೇ ವರ್ಷದ್ದು ವಾಲ್ಮೀಕಿ ಜಾತ್ರೆ ಮುಗೀತು. ಇವ್ರು ಬಂದಿರೋದು 2008ಕ್ಕೆ. 2007ರಲ್ಲಿ ಹಿಂದೆ ಇರ್ತಕ್ಕಂತ ಪುಣ್ಯಾನಂದಪುರಿ ಮಹಾಸ್ವಾಮೀಜಿ ಅವರು ಐಕ್ಯರಾಗ್ತಾರೆ, ಅಂದ್ರೆ ಆಕ್ಸಿಡೆಂಟ್ ಆಗ್ತಾರೆ. ಅದು ಸಹ ಇವತ್ತಿಗೂ ನೈಜ ನಾಯಕರ ಒಂದು ತಲೆಯಲ್ಲಿ ಯಾರೋ ಆಕ್ಸಿಡೆಂಟ್ ಮಾಡಿಸಿ ಸಾಯಿಸಿದ್ದಾರೆ ಅನ್ನೋ ಅನುಮಾನ ಇವತ್ತಿಗೂ ಕಾಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಇಸ್ ಎ ಡೈರಿಂಗ್ ಲೀಡರ್ ಆಫ್ ದಿ ಗಾಡ್. ಧೈರ್ಯ ಅಂತ ಹೇಳಿದ್ರೆ ಅವ್ರು ನೋಡ್ ತಿಳ್ಕೊಬೇಕಾಗಿತ್ತು, ಶಕ್ತಿ ಅಂದ್ರೆ ಅವ್ರು ನೋಡ್ ತಿಳ್ಕೊಬೇಕಾಗಿತ್ತು, ತೀಕ್ಷಣೆ ಅಂತ ಹೇಳಿದ್ರೆ ಅವ್ರು ನೋಡಿ ತಿಳ್ಕೋಬೇಕಾಗಿತ್ತು. ನಮ್ಮ ವಾಲ್ಮೀಕಿ ಸಮುದಾಯದಲ್ಲಿ ಒಳ್ಳೆ ಲೀಡರ್ ಅಂತ ಅನಿಸ್ಕೋಬೇಕಾಗಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಆ ಮಠಾಧಿಪತಿ ಆ ಕದರಲ್ಲಿದ್ರು. ಎಷ್ಟೇ ರಾಜಕಾರಣಿಗಳು ಬಂದ್ರು ಸಮೇತ ಇವರ ಸಮಯಕ್ಕೆ ಇದೇ HD ದೇವೇಗೌಡರು ಪ್ರಧಾನಮಂತ್ರಿ ಆದಾಗ್ಲೂ ಸಹ ಮಠಕ್ಕೆ ಬಂದು ಅರ್ಧ ಗಂಟೆ 1 ಅವರ್ ಕಾದಿದ್ದು ಮಾತಾಡಿಸ್ಕೊಂಡು ಹೋಗಿರ್ತಕ್ಕಂಥ ಹಿಸ್ಟ್ರಿ ನಮಗೆ ಗೊತ್ತಿದೆ. ಯಡಿಯೂರಪ್ಪನವರು ಸಹ ಬಂದು ಮಠದಲ್ಲಿ ಕಾದು ಅವರನ್ನ ನೋಡ್ಕೊಂಡು ಅವ್ರ ಹತ್ರ ಮಾತಾಡ್ಕೊಂಡು ಜನಾಂಗದ ಒಂದು ಭವಿಷ್ಯ ಇವ್ರ ಹತ್ರ ಇದೆ ಅಂತ ತಿಳ್ಕೊಂಡು ಗಂಟೆಗಟ್ಟಲೆ ದಿನಗಟ್ಟಲೆ ಕಾದಿದ್ದು ಭೇಟಿಯಾಗಿರ್ತಕ್ಕಂಥ ದೃಶ್ಯಗಳನ್ನ ಈ ಕಣ್ಣಾರೆ ನಾನು ನೋಡಿದ್ದೀನಿ. ಅಂತಹ ಸಮಾಜ ಇವತ್ತು ರಾಜಕಾರಣಿಗಳ ಮನೆ ಬಾಗ್ಲಲ್ಲಿ ವಾಚ್ಮೆನ್ ರೀತಿ, ನಾಯಿಗಳ ರೀತಿ ಹೋಗಿ ಕಾಯ್ತಾ ಇರ್ತಕ್ಕಂಥ ಈ ಪೀಠಾಧಿಪತಿಯಲ್ಲಿ ಹಿಂದೆ ಇದ್ದಂತ ಸಿಂಹ ಸ್ವಪ್ನವಾಗಿ ಇದ್ದಂತ ಪುಣ್ಯಾನಂದಪುರಿ ಮಹಾಸ್ವಾಮೀಜಿಗಳಿಗೆ ಅಂದೆ 1999 ಏನು ಪಟ್ಟಕ್ಕೆ ಬರ್ತಾರೆ, ಪಟ್ಟಕ್ಕೆ ಬಂದ್ಮೇಲೆ 2000 ಇಸ್ವಿಯಿಂದ ಅವರು ಒಂದು ಶಾಲೆ ಕಟ್ತಾರೆ. 1ರಿಂದ SSLC PUC ಆಮೇಲೆ B.Ed ಕಾಲೇಜುಗಳನ್ನ ಕಟ್ಟಿಸ್ತಾರೆ. ಬಟ್ ಅಲ್ಲಿಂದಲೂ ಚೆನ್ನಾಗಿ ನಡ್ಕೊಂಡ್ ಬಂದಿರತಕ್ಕಂತ ಕಾಲೇಜು ಶಾಲೆಗಳು 2008ಕ್ಕೆ ಕಾಲೇಜನ್ನು ಮುಚ್ಚಿಸ್ತಾರೆ. ಈ ಪ್ರಸನ್ನಾನಂದ ಅಂತ ಹೇಳಿದ್ರೆ ಇವರನ್ನ ಕರ್ಕೊಂಡ್ ಬಂದಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವ್ರಿಗೆ ಯಾಕೆ ಅವ್ರಿಗೆ ಒಂದು ಬಿಗಿ ಮಾಡ್ಲಿಲ್ಲ? ಯಾಕೆಂದ್ರೆ ಈ ಬಂದಿರ್ತಕ್ಕಂಥ ಪೀಠಾಧಿಪತಿಯನ್ನ ಕರ್ಕೊಂಡ್ ಬಂದಿರ್ತಕ್ಕಂಥ ಏಕೈಕ ರಾಜಕಾರಣಿ ಅಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಅವರು. ಸತೀಶ್ ಜಾರಕಿಹೊಳಿ ಅವರೇ, ಇವ್ರು ಇಷ್ಟ ಕಂಡೆಲ್ಲ ಸಮಾಜಕ್ಕೆ ಅನ್ಯಾಯ ಮಾಡಿದ್ರು ಸಮೇತ ಯಾಕೆ ನೀವು ಧ್ವನಿ ಎತ್ತುತ್ತಾ ಇಲ್ಲ ಅಂತ ಹೋರಾಟಗಾರರು ಕೇಳಿದ್ರೆ, ಹೋರಾಟಗಾರರಿಗೆ ಸಿಕ್ಕ ಫಲ ರಾಜ್ಯದ ಸುಮಾರು ಜಿಲ್ಲೆಗಳಲ್ಲಿ ಕೇಸ್. ಇದು ರಾಜಕೀಯ ವಿಪರ್ಯಾಸನ ಅಥವಾ ಮಠಾಧಿಪತಿಯ ತಾಕತ್ತ? ಆ ಮಠಾಧಿಪತಿಯ ಗುರು ಆಡಿಸ್ತಾ ಇರ್ತಕ್ಕಂಥ ಆಟನ? ತಿರುಚಿ ಸ್ವಾಮಿಗಳ ಆಶೀರ್ವಾದ ಪಡೆದು ತಿರುಚಿ ಸ್ವಾಮಿಗಳ ಕೃಪಾ ಕಟಾಕ್ಷದಿಂದ ಬಂದಿರತಕ್ಕಂತ ಪುಣ್ಯಾನಂದಪುರಿ ಮಹಾಸ್ವಾಮೀಜಿ ಅವರ ಆಶೀರ್ವಾದದಲ್ಲಿ ಇವತ್ತು ಇವರು ರಾಜಕಾರಣಿಗಳ ಮನೆ ಬಾಗಿಲಿಗೆ ಹೋಗಿ ರಾಜಕೀಯ ಮಾಡ್ತಾ ಇರ್ತಕ್ಕಂಥ ಮಠಾಧಿಪತಿಯಲ್ಲಿ ಅವಾಗಿನ ರಾಜಕಾರಣಿಗಳು ನಮ್ಮ ಮಠಕ್ಕೆ ಬಂದು ನಮ್ಮ ಮಠಾಧೀಶರನ್ನು ಕಂಡು ಅವರ ಮಾತುಗಳನ್ನು ಕೇಳ್ಕೊಂಡು ಹೋಗ್ತಿದ್ರು. ಇವತ್ತು ನಮ್ಮ ಈಗಿನ ಪೀಠಾಧಿಪತಿ ಅನಿಸ್ಕೊಂಡಿರ್ತಕ್ಕಂಥ ಪ್ರಸನ್ನಾನಂದ ಅವರ ಮನೆ ಬಾಗಿಲಿಗೆ ಹೋಗಿ ಅವರು ಹೇಳಿದ ಸಮಯಕ್ಕೆ ಹೋಗಿ ಮಾತಾಡ್ಕೊಂಡ್ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲೇ ಗೊತ್ತಾಗುತ್ತೆ ವೇರಿಯೇಷನ್ ಆಫ್ ದಿ ಲಾ. ಒಬ್ಬ ವ್ಯಕ್ತಿ ಸಮಾಜವನ್ನ ಬೆಳೆಸಬೇಕು ಅಂತ ಹೇಳಿದ್ರೆ ಸಮಾಜವನ್ನ ಒಗ್ಗೂಡಿಸುವಂತ ಕೆಲಸ ಮಾಡಬೇಕು. ಬಟ್ ಇವರು ಮಠಾಧಿಪತಿಯಾಗಿ ರಾಜಕಾರಣಿಗಳ ಹತ್ರ ಹೋಗೋದೇ ಮೊದಲನೇ ತಪ್ಪು. ಎರಡನೇದು, ಅಲ್ಲಿರ್ತಕ್ಕಂಥ ಆಡಳಿತವನ್ನ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡು ಅಲ್ಲಿರ್ತಕ್ಕಂಥ ಎಲ್ಲ ಟ್ರಸ್ಟಿಗಳನ್ನ ತಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಸಮಾಜವನ್ನ ತುಳಿಯುತ್ತಾ ಜೀವನ ನಡೆಸ್ತಕ್ಕಂಥ ಈ ಪ್ರಸನ್ನಾನಂದ ಸ್ವಾಮೀಜಿ ಅವರು ಬೇಕಾ?
ಇದು ಒಂದು ದಿನ ಎರಡು ದಿನದ ಮಾತಲ್ಲ. 2008ನೇ ಇಸ್ವಿಯಿಂದ ಹಿಡಿದು ಅಟ್ ಪ್ರೆಸೆಂಟ್ 2025ರವರೆಗೆ ಅವರ ಸಾಧನೆ ಶೂನ್ಯ. ಆದ್ರೆ ಹೇಳ್ತಾರೆ 250 ದಿವಸ ಹೋರಾಟ ಕೂತ್ಕೊಂಡ್ರು, ನಮಗೆ ಹೋರಾಟ ಸಿಕ್ತು, ಹೋರಾಟಕ್ಕೆ ಪ್ರತಿಫಲ ಸಿಕ್ತು, ಈಗ ಮೀಸಲಾತಿ ಸಿಕ್ಕಿದೆ ಅಂತ ರಾಜಕಾರಣಿಗಳ ಫಾಲೋವರ್ಸ್ಗಳು, ಮಠಾಧಿಪತಿಯ ಫಾಲೋವರ್ಸ್ಗಳು ಬಿಟ್ರೆ ಅಲ್ಲಿರ್ತಕ್ಕಂಥದ್ದು ಇನ್ನು ಸ್ವಲ್ಪ ಜನ ಬುದ್ಧಿಜೀವಿಗಳು ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಯಾವ 7% ಸಿಕ್ಕಿಲ್ಲ, ಯಾವ 7% ಸಿಕ್ಕಿಲ್ಲ. ಮೊದಲೇ ಇದ್ದಂತ 7% ರಾಜಕೀಯ ಮೀಸಲಾತಿ ಅದು ಹಾಗೆ ಇದೆ. ಎಜುಕೇಶನ್ ಅಲ್ಲಿ 7.5% ಬರಬೇಕಾಗಿತ್ತು, ಅದು ಮೀಸಲಾತಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಸಿಕ್ಕಿದೆ. ಅದು ಬಿಟ್ರೆ ಮತ್ತೆ ಯಾವ ಕ್ಷೇತ್ರದಲ್ಲೂ ಸಹ 7% ಸಿಕ್ಕಿಲ್ಲ. ಬಟ್ ಇವಾಗ ಹೇಳ್ತಾರೆ ನಾನ್ ಮೀಸಲಾತಿಗೋಸ್ಕರ ಹೋರಾಟ ಕೂತ್ಕೊಂಡಿದ್ದಕ್ಕೆ ಸಿಕ್ತು ಅಂದ್ರೆ ಒಬ್ಬ ಮಠಾಧಿಪತಿಯಾಗಿ ಹೋರಾಟವನ್ನ ಮುಂದಾಳತ್ವದಲ್ಲಿ ನಡೆಸ್ಕೊಂಡು ಹೋಗೋದು ಎಷ್ಟರ ಮಟ್ಟಿಗೆ ಸರಿ ನೋಡಿ. ಪಾದಯಾತ್ರೆ ಮಾಡೋದ್ರಿಂದ ರಾಜಕಾರಣಿಗಳು ಎದುರ್ತಾರೆ ಅಂತ ಹೇಳಿದ್ರೆ ಪ್ರತಿ ಜನಾಂಗದಲ್ಲಿರ್ತಕ್ಕಂತ ಮಠಾಧೀಶರು ಸಹ ಪಾದಯಾತ್ರೆ ಮಾಡ್ತಾ ಇದ್ರು. ನಾವು ಬರೀ ಬೇರೆಯವ್ರಿಗೋಸ್ಕರ ಜೀವನ ಮಾಡದಂತ ನಾಯಕರು. ನಾವು ಯಾರನ್ನು ಹೋಗಿ ಭಿಕ್ಷೆ ಕೇಳುವ ನೆಸೆಸಿಟಿ ಇಲ್ಲ. ಅಂತ ಸಮಾಜ ಇವತ್ತು ಕಡೆಗಣಿಸ್ತಾ ಇರ್ತಕ್ಕಂತ ಈ ರಾಜಕೀಯ ಕೆಲವು ಪುಡಾರಿಗಳು, ಮಠಾಧೀಶ ಸಮಾಜವನ್ನ ಅಧೋಗತಿಗೆ ಹೋಯ್ತಾ ಇದ್ದಾರೆ. ಚಿತ್ರದುರ್ಗ ಮಠದಲ್ಲಿ ಅವ್ರು ಡ್ಯಾನ್ಸ್ ಮಾಡೋದು, ಜಿಮ್ ಅಲ್ಲಿ ಹೋಗಿ ಅವರು ಎಕ್ಸರ್ಸೈಸ್ ಮಾಡೋದು, ಊರ್ ನಾಯಕ ಮ್ಯಾಸ್ ನಾಯಕ ಅಂತ ಹೇಳಿ ಜಾತಿ ವಿಭಜನೆ ಮಾಡೋದು, ಮಠದ ಹೆಸರಿನಲ್ಲಿ ಇರ್ತಕ್ಕಂಥ ಆಸ್ತಿ ಎಲ್ಲ ತನ್ನ ಹೆಸರಿಗೆ ಮಾಡಿಸ್ಕೊಳ್ಳೋದು, ಬೇರೆ ಬೇರೆ ಕಡೆ ಜಾಗ ತಗೊಂಡು ಅವನ ಹೆಸರಲ್ಲಿ ಮಾಡ್ಕೊಳ್ಳೋದು, ಸಮುದಾಯದ ಹಣದಲ್ಲಿ ಊರಲ್ಲಿ ಹೋಗಿ ಮನೆ ಕಟ್ಟೋದು, ಸಮುದಾಯದ ಹೆಸರು ಹೇಳಿಕೊಂಡು ರಾಜಕಾರಣಿಗಳ ಹತ್ರ ಭಿಕ್ಷೆ ಬೇಡುವ ರೀತಿಯಲ್ಲಿ ಪಟ್ಟಿ ಬರ್ಸ್ಕೊಳ್ಳೋದು, ಸಮುದಾಯಕ್ಕೋಸ್ಕರ ನಾನು ಆ ತರ ಮಾಡಿದ್ದೀನಿ ಈ ತರ ಮಾಡಿದ್ದೀನಿ ಅಂತ ಹೇಳ್ತಾರೆ. ಸಮುದಾಯದಲ್ಲಿರ್ತಕ್ಕಂಥ ಕೆಲವರು ಬುದ್ಧಿಜೀವಿಗಳು ಏನ್ ಕೇಳ್ತಾ ಇದ್ದಾರೆ, ಸ್ವಾಮೀಜಿ ಅವರೇ ಮಠ ದೊಡ್ಡದಿದೆ, ಆ ಮಠದ ಒಳಗಡೆ ಶಿಕ್ಷಣಕ್ಕೆ ಬೆಲೆ ಕೊಡಿ, ಶಿಕ್ಷಣವನ್ನು ತೆಗೀರಿ ಅಂತ ಹೇಳಿದ್ರೆ 100 ಕೋಟಿ ಖರ್ಚು ಬರುತ್ತೆ ಅಂತ ಹೇಳ್ತಾರೆ. 100 ಕೋಟಿ ಖರ್ಚು ಬರುತ್ತೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಇವರಿಗೆ ನಿಜವಾಗ್ಲೂ ಇವರು ಅಕ್ಷರಸ್ತ್ರ. ಇಂಥ ಪೀಠಾಧಿಪತಿಗೆ ಯಾವುದೋ ರಾಜಕಾರಣಿಯ ಕೃಪಾ ಕಟಾಕ್ಷ ಇರಬೇಕು, ಡಾಕ್ಟರೇಟ್ ಬೇರೆ ಕೊಟ್ಟಿದ್ದಾರೆ. ಏನ್ ಸಾಧನೆ ಮಾಡಿದ್ದಾರೆ ಇವರು ಅಂತ ಗೊತ್ತಿಲ್ಲ. ಡಾಕ್ಟರ್ ಪ್ರಸನ್ನಾನಂದ, ಬಟ್ ಇವ್ರ ಹೆಸರು ಪ್ರಸನ್ನಾನಂದ ಅಲ್ಲ, ಇವ್ರ ಹೆಸರು ರಮೇಶ್ ಗುಡಿ ಅಂತ. ಪ್ರಸನ್ನಾನಂದ ಅಂತ ಅವ್ರು ಗುರಿ ಇಟ್ಟಿರ್ಬೇಕು ಮೋಸ್ಟ್ಲಿ. ಯಾಕೆ ಅಂತ ಹೇಳಿದ್ರೆ ಪ್ರಾಮಾಣಿಕತೆ ಇರಬೇಕು. ಪ್ರಾಮಾಣಿಕತೆ ಇದ್ರೆ ಮಾತ್ರ ಸಮಾಜ ಬದಲಾವಣೆ ಆಗುತ್ತೆ. ರಮೇಶ್ ಗುಡಿ ಅವರೇ, ನಿಮಗೆ ಡಾಕ್ಟರೇಟ್ ಯಾವ ಆದೇಶದ ಮೇಲೆ ಕೊಟ್ರು, ಅದು ಯಾರ ಇನ್ಫ್ಲೂಯೆನ್ಸ್ ಮೇಲೆ ಸಿಕ್ತು ಅದಂತೂ ನಮಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಸಮಾಜ ಬದಲಾವಣೆಗೋಸ್ಕರ ನಾನು ಯಾವತ್ತಿದ್ರೂ ಸಿದ್ಧವಾಗಿರ್ತೀನಿ. ನಾ ಹೇಳೋದೊಂದೇ, ಸಮಾಜ ಸಮಾಜ ಸಮಾಜ. ಸಮಾಜದಲ್ಲಿ ಶಿಕ್ಷಣಕ್ಕೆ ಎಲ್ಲರೂ ಯಾವಾಗ ಒತ್ತು ಕೊಡ್ತಿರೋ ಅವತ್ತು ಮಾತ್ರ ಸಮಾಜ ಉದ್ಧಾರ ಆಗುತ್ತೆ. ಶಿಕ್ಷಣದಿಂದ ಮಾತ್ರ ಸಾಧ್ಯ ಸಮಾಜದ ಬದಲಾವಣೆ ಅಂತ ಹೇಳಿ ಆ ಸಂವಿಧಾನ ಬರೆದಿರ್ತಕ್ಕಂತ ಅಂಬೇಡ್ಕರ್ ಅವರೇ ಒಂದು ಇದರಲ್ಲಿ ಹೇಳ್ತಾರೆ. ಅಂಬೇಡ್ಕರ್, ಬುದ್ಧ ಬಸವ ಅವರು ವಾಲ್ಮೀಕಿಯವರ ಅನುಯಾಯಿಗಳು. ಅದು ಪ್ರತಿಯೊಬ್ಬರಿಗೂ ತಿಳಿದಿರ್ಲಿ. ಯಾಕೆ ಅಂತ ಹೇಳಿದ್ರೆ ಪ್ರಪಂಚ ಮೊದಲು ಬಂದಿದ್ದು, ಪ್ರಪಂಚದಲ್ಲಿ ತ್ರೇತಾಯುಗಕ್ಕಿಂತ ಮುಂಚೆ ಬಂದಿದ್ದು ಕ್ರೇತಾಯುಗ. ಆ ಕ್ರೇತಾಯುಗದಲ್ಲಿ ಹುಟ್ಟಿರ್ತಕ್ಕಂಥವನೇ ವಾಲ್ಮೀಕಿ. ಆ ವಾಲ್ಮೀಕಿ ಹುಟ್ಟಿದ ಮೇಲೆ ರಾಮಾಯಣವನ್ನು ಬರೀತಾರೆ. ಆ ರಾಮಾಯಣ ಬರದ ಮೇಲೆ ರಾಮಾಯಣ ನಡೆದಿದ್ದು. ನೋಡಿ ಇದು ಎಂತ ವಿಪರ್ಯಾಸ ಅಂತ ಹೇಳಿದ್ರೆ, ಮೊದಲು ದೇವರು ಸೃಷ್ಟಿ ಮಾಡಿರ್ತಕ್ಕಂಥ ಜನಾಂಗವೇ ವಾಲ್ಮೀಕಿ ಜನಾಂಗ. ಇಡೀ ಭಾರತಕ್ಕೆ ಪ್ರಪ್ರಥಮ ಬಾರಿಗೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತ ಏಕೈಕ ಒಂದು ಜನಾಂಗ ಇದೆ ಅಂತ ಹೇಳಿದ್ರೆ ಅದುವೇ ಬೇಡ ಜನಾಂಗ. ಮುದಗಲ್ ಅಲಗಲಿ ಬೇಡರು, ಮುದಗಲ್ನಲ್ಲಿ ಅಲಗಲಿ ಬೇಡರು ಅಂತ ಬರ್ತಾರಲ್ಲ, ಅವರೇ ಪ್ರಪ್ರಥಮ ಬಾರಿಗೆ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದಂತ ವೀರ ಪುರುಷರು. ಅವರ ಮೊಮ್ಮಕ್ಕಳು ಇನ್ನೂ ಇದ್ದಾರೆ. ಯಾರು, ವೀರಣ್ಣ, ಕೆಲವ್ರದೊಂದು
ತಂಡನೇ ಇದೆ, ಅವರ ಮೊಮ್ಮಕ್ಕಳ ತಂಡ ಇದೆ, ಸಿಂಧೂರ ಲಕ್ಷ್ಮಣನ ವಂಶಜರಿದ್ದಾರೆ, ಅಂತ ವಂಶಜರು. ಆಮೇಲೆ ಇವರು ಯಾರು ದೇವರಾಜ್ ಅವ್ರದ್ದು ಸಹ ಒಂದು ವಂಶ ಇದೆ. ಬಟ್ ಇಲ್ಲಿ ನಾನು ಹೇಳಕ್ ಹೊರಟಿರ್ತಕ್ಕಂಥದ್ದು, ಒಬ್ಬ ಮಠಾಧಿಪತಿಯಾದವರಿಗೆ ಮಠವನ್ನು ಇಷ್ಟರ ಮಟ್ಟಿಗೆ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಅರಿವಿರ್ಬೇಕೆ ಹೊರತು ವ್ಯಾವಹಾರಿಕವಾಗಿ ಅವರ ಹೆಸರಿಗೆ ಏನೂ ಇರಬಾರದು. ಬಟ್ ಇಲ್ಲಿ ನಮ್ಮ ವಾಲ್ಮೀಕಿ ಸಮಾಜದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಅದಕ್ಕೋಸ್ಕರ ಎಲ್ಲ ಸರ್ವಾಧಿಕಾರಿಯನ್ನೇ ಇವರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಇದು ಬದಲಾವಣೆ ಹೇಗಾಗಬೇಕು? 100 ಕೋಟಿ 150 ಕೋಟಿ ಬೇಕು ಅಂತ ಹೇಳಿದ್ರಲ್ಲ ಎಜುಕೇಶನ್ಗೆ. ಇದೇ ಉಗ್ರಪ್ಪನವರು ಫೆಬ್ರವರಿ 2ನೇ ತಾರೀಕು ಭಾನುವಾರ ಅವತ್ತಿನ ದಿನ ಬೆಂಗಳೂರಿನಲ್ಲಿ ಶಾಸಕರ ಭವನದಲ್ಲಿ ಒಂದು ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗ್ ಅಲ್ಲಿ ನಾವು ಸಹ ಪಾಲ್ಗೊಂಡಿದ್ವಿ. ಬಟ್ ಆ ಮೀಟಿಂಗ್ ಅಲ್ಲಿ ಬಂದಂತ ಜನ ಸಾಗರ, ಅಷ್ಟೊಂದು ಜನ ಬಂದಿತ್ತು. ಅದಕ್ಕೆ ನಿಯೋಗ ಅಂತ ಮಾಡಿದ್ದಾರೆ. ಉಗ್ರಪ್ಪ ಸರ್ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಈ ಮೀಟಿಂಗ್ ಅಲ್ಲಿ ನಿಯೋಗ ಅಂತ ಮಾಡಿಕೊಂಡು ಸಿಎಂ ಅವರಿಗೆ ಒಂದು ಮನವಿ ಕೊಟ್ಟಾಗ ಮೆಡಿಕಲ್ ಕಾಲೇಜು, ನರ್ಸಿಂಗ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಈ ಸತಿ ಸಿದ್ದರಾಮಯ್ಯನವರೇ ಬಜೆಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡಿ, ಒಂದು ತಂಡ ಮಾಡ್ಬೇಕು, ಒಂದು ನಿಯೋಗ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ, ಒಂದು ನಿಯೋಗ ಮಾಡಿರ್ತಕ್ಕಂಥ ಕೆಲಸವನ್ನ ಸುಮಾರು 16 ವರ್ಷಗಳ ಕಾಲ ಇಡೀ ಸಮಾಜವನ್ನ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ತಕ್ಕಂಥ ಪೀಠಾಧಿಪತಿ ಕೈಲಿ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ, ಇವು ಸಮಾಜ ತುಳಿಯೋದಕ್ ಬಂದಿದಾರ ಅಥವಾ ಸಮಾಜ ಉಳಿಸೋದಕ್ ಬಂದಿದಾರ ಅಂತ ಜನರೇ ನೀವೇ ಅರ್ಥ ಮಾಡ್ಕೋಬೇಕು. ಇಲ್ಲಿ ಯಾರು ಸರ್ವಾಧಿಕಾರಿ ಅಲ್ಲ. ಇಲ್ಲಿ ವಾಲ್ಮೀಕಿ ಜನಾಂಗದಲ್ಲಿ ಒಬ್ಬರಿಗಿಂತಲೂ ಒಬ್ಬರು ಲೀಡರ್ ಜಾಸ್ತಿ ಇದ್ದಾರೆ. ಆ ಲೀಡರ್ಶಿಪ್ ಕ್ವಾಲಿಟಿ ಹೇಗಿರ್ಬೇಕು ಅಂತ ಹೇಳಿದ್ರೆ, ಮೊನ್ನೆ ನೋಡಿದ್ರಲ್ಲ, ಸ್ವಲ್ಪ ಮಿಸ್ ಆದ್ರೆ ಯಾರಿಗೆ ಹುಟ್ಟಿರ್ತಾರೆ ಅಂತ ಅನ್ನೋದೇ ಅರಿವಿರೋದಿಲ್ಲ. ಆ ತರ ಆ ನಾಲಿಗೆಯನ್ನ ಹರಿಬಿಡ್ತಾರೆ ದೊಡ್ಡ ಲೀಡರ್ಸ್ ಅಂತ ಮತ್ತೆ ಅವರಿಗೆಲ್ಲ. ಅದಕ್ಕೆ ಇನ್ನು ಮುಂದೆ ಯಾವುದೇ ಒಂದು ಕಾರ್ಯ ನಡೆಸಬೇಕು ಅಂತ ಹೇಳಿದ್ರೆ ನಿಯೋಗದ ಮುಖಾಂತರವೇ, ಒಂದು ಆಯೋಗದ ಮುಖಾಂತರವೇ ನಮ್ಮ ವಾಲ್ಮೀಕಿ ಸಮಾಜದಲ್ಲಿ ಮೀಸಲಾತಿ ಕ್ಷೇತ್ರದಿಂದ ಯಾರನ್ನ ನಿಲ್ಲಿಸ್ಬೇಕು, ಯಾರನ್ನ ತೆಗಿಬೇಕು, ಯಾರನ್ನ ಬಿಡಬೇಕು, ಯಾರು ಮಠಾಧಿಪತಿ ಇರಬೇಕು ಅಂತ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಸಮಸ್ತ ನಾಯಕರು ಸಪೋರ್ಟ್ ಮಾಡಬೇಕು. ಇಲ್ಲಿ ನಾನು ಹೇಳಿದ್ದೆ ಸರ್ವಾಧಿಕಾರಿ, ನಾನು ಹೇಳಿದ್ದೆ ನಡೆಯುತ್ತೆ, ನಾನು ಹೇಳಿದಂಗೆ ಆಗುತ್ತೆ, ಅದಿಲ್ಲ. ಇಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಇಷ್ಟು ವರ್ಷ ಆದ್ರೂ ಮಠದೊಳಗಡೆ ಟ್ರಸ್ಟಿಗಳನ್ನೇ ನಾನು ನೋಡಿಲ್ಲ ಬಿಡಿ. ಆ ಮೀಟಿಂಗ್ ಬೇಡ ನಮ್ಗೆ. ಈ ಆಯೋಗದಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ ಉಗ್ರಪ್ಪನವರ ಅಧ್ಯಕ್ಷತೆಯಲ್ಲಿ. ಆ ಮೀಟಿಂಗ್ ಅಲ್ಲಿ ಎಲ್ಲ ರೀತಿಯ ವಿಚಾರಗಳನ್ನ ವಿಮರ್ಶೆ ಮಾಡಿ ಯಾವುದು ಸರಿ ಇರುತ್ತೆ. ಯಾಕಂದ್ರೆ ಅಲ್ಲಿ ಕುತ್ಕೊಂಡಿರ್ತಕ್ಕಂಥವರೆಲ್ಲ ಬುದ್ಧಿವಂತರು, ವಿಚಾರವಂತರು, ಪ್ರಚಾರವಂತರು, ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಶಕ್ತಿಗಳನ್ನ ಒಂದು ಕಡೆ ಒಗ್ಗೂಡಿಸಿಕೊಂಡು ಉಗ್ರಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆಸ್ಕೊಂಡು, ಇಲ್ಲಿ ಪಕ್ಷ ಇಲ್ಲ, ಯಾವುದೂ ಇಲ್ಲ, ಇಲ್ಲಿ ಬಡತನ ಇಲ್ಲ, ಸಿರಿತನ ಇಲ್ಲ, ಪಕ್ಷ ಮೊದಲೇ ಇಲ್ಲ. ಸಮಾಜಕ್ಕೋಸ್ಕರ ಏಕೈಕ ವ್ಯಕ್ತಿ ನಮ್ಮ ಸಮಾಜದಲ್ಲಿ ಈಗ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಇಡೀ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಹೋರಾಟಗಾರರು ಸಹ ಅವ್ರಿಗೆ ಸಾಥ್ ಕೊಡ್ಬೇಕು. ಬಟ್ ಇಲ್ಲಿ ಏನಾಗ್ತಾ ಇದೆ, ಮತ್ತೆ ರಾಜಕೀಯ ತರ್ತಾರೆ. ಉಗ್ರಪ್ಪನವ್ರು ಕಾಂಗ್ರೆಸ್, ಇವ್ರ ಕಾಂಗ್ರೆಸ್, ಅವ್ರ ಬಿಜೆಪಿ, ಇವ್ರ ಬಿಜೆಪಿ. ದಯವಿಟ್ಟು ಅರ್ಥ ಮಾಡ್ಕೊಡ್ರಿ, ರಾಜಕೀಯ ಬೇಕು, ಯಾರು ಬೇಡ ಅಂತ ಹೇಳಿಲ್ಲ. ಅಲ್ಲಿ ಮಠಾಧಿಪತಿ ರಾಜಕಾರಣಿಗಳ ಹತ್ರ ಹೋಗೋ ನೆಸೆಸಿಟಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮೀಸಲಾತಿ ಕ್ಷೇತ್ರದಲ್ಲಿ ಇಬ್ರು ಗೆದ್ದರು ಸಮೇತನು ನಾಯಕರೇ ಗೆದ್ದಿರ್ತಾರೆ. ಯಾವ ನಾಯಕರು ಗೆದ್ದಿರ್ತಾರೆ, ಯಾವ ನಾಯಕ ಒಳ್ಳೆಯವನಿರ್ತಾನೆ, ಯಾವ ನಾಯಕ ಸಮಾಜಕ್ಕೋಸ್ಕರ ಶ್ರಮಿಸ್ತಾ ಇರ್ತಾನೆ, ಅಂತವರಿಗೆ ಬೇಕಾದ್ರೆ ಒಳಗಿಂದ ಮಾಡ್ಲಿ, ನೇರವಾಗಿ ಮಾಡೋ ಹಕ್ಕು ಯಾವ ವ್ಯಕ್ತಿಗೆ ಇಲ್ಲ. ಅದಕ್ಕೆ ಹೇಳುದು, ಪ್ರಜಾಪ್ರಭುತ್ವದಲ್ಲಿ ಮತ ತಮ್ಮ ಇಚ್ಛೆಯಿಂದ ಆಗ್ಬೇಕೆ ಹೊರತು ಯಾರು ಹೇಳಿದ್ದನ್ನು ಕೇಳಲ್ಲ. ಮೊದಲು ಮಾತಾಡೋ ಭಾಷೆ ಕರೆಕ್ಟ್ ಇರಬೇಕು ಈ ಪೀಠಾಧಿಪತಿದು. ಎರಡನೇದು, ಒಂದು ಸಂಘಟನೆ ಕಟ್ಕೊಂಡಿದ್ದಾರೆ. ಆ ಸಂಘಟನೆಯ ಗೌರವಾಧ್ಯಕ್ಷರು ಸಹ ಇವರೇ ಆಗಿದ್ದಾರೆ, ಮಹಾಸಭಾದ ಗೌರವಾಧ್ಯಕ್ಷರು. ಹೇಳ್ತಾ ಹೋದ್ರೆ ಗಂಟೆಗಳು, ಸಮಯಗಳು, ದಿನಗಳು ಸಾಲೋದೇ ಇಲ್ಲ. ಯಾಕೆಂದ್ರೆ 2008ರಿಂದ 2025ರವರೆಗೆ ಇದ್ದಾರೆ. 17ನೇ ವರ್ಷ ರನ್ನಿಂಗ್ ಅಂತ ಸ್ವಾಮೀಜಿ ಬಗ್ಗೆ ಸ್ವಲ್ಪ ಹೇಳೋದಕ್ಕಾಗುತ್ತಾ? ಈಗ ನಾ ಹೇಳಿದ್ದು ಪ್ರತಿಯೊಬ್ಬರಿಗೂ ಅರ್ಥವಾಗಿದೆ ಅನ್ಕೊಳ್ತೀನಿ. ಈಗ ಏನಾದ್ರೂ ನೀವು ಸಮಾಜದ ಬದಲಾವಣೆಗೋಸ್ಕರ ಉಗ್ರಪ್ಪ ಆಯೋಗಕ್ಕೆ
ನೀವು ಸಪೋರ್ಟ್ ಮಾಡದೆ ಹೋದ್ರೆ ಮುಂದೆ ಯಾರು ಸಹ ಸಮಾಜಕ್ಕೆ ಕಾಲ್ಕಿತ್ತು ಬಂದು ಸಾಧನೆ ಮಾಡುವ ಸಾಹಸಕ್ಕೆ ಕೈ ಹಾಕೋದಿಲ್ಲ. ಅವ್ರ ಜೊತೆ ಯಾವಾಗ್ಲೂ ನೈಜ ನಾಯಕ ಬೇಡ್ರ ಪಡೆ ತಂಡ ಇರುತ್ತೆ. ಯಾವುದು ಸತ್ಯ ಇರುತ್ತೋ, ಯಾವುದು ಪ್ರಾಮಾಣಿಕತೆ ಇರುತ್ತೋ, ಎಲ್ಲಿ ಸತ್ಯ ಇರುತ್ತೋ, ಎಂತ ವ್ಯಕ್ತಿಯ ಬೇಕಾದರೂ ಎದುರು ಆಪೋಸಿಟ್ ಆಗಿ ನಿಂತು ಫೈಟ್ ಮಾಡುವ ಶಕ್ತಿ ಈ ಬೇಡರ ಪಡೆಯ ತಂಡಕ್ಕಿದೆ. ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ರಿ, ಬೇಡ್ರ ಪಡೆ ನೈಜ ನಾಯಕ ಅಂತ ಹೇಳಿದ್ರೆ ಪ್ರಾಮಾಣಿಕತೆಯ ಮತ್ತೊಂದು ಹೆಸರೇ ನೈಜ ನಾಯಕರ ಬೇಡರ ಪಡೆ. ಇದು ಬರೀ ಸಂಘಟನೆ ಹೆಸರಲ್ಲ, ಒಂದು ಶಕ್ತಿಯ ಹೆಸರು. ಸಮಾಜದಲ್ಲಿ ಸಮಾಜಕ ಘಾತಕ ಕೆಲಸಗಳನ್ನ ಮಾಡ್ಕೊಳ್ತಾ ಸಮಾಜದ ಹೆಸರನ್ನ ಕೆಡಿಸುತ್ತಾ ಹೋದ್ರೆ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನ ತಿಳಿಸೋದೇ ಈ ನೈಜ ನಾಯಕ ಬೇಡರ ಪಡೆ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ನಾನೇನಾದ್ರೂ ತಪ್ಪು ಮಾತಾಡಿದ್ದೀನಿ ಅಂತ ಹೇಳಿದ್ರೆ ಆ ವಿಚಾರವನ್ನ ಕಾಮೆಂಟ್ ಮಾಡಿ. ಯಾಕೆ ಮಾತಾಡಿದ್ದೀನಿ ಅಂತ ನಾವು ತಿಳಿಸ್ತೀನಿ. ಇಲ್ಲಿ ಮಠಾಧಿಪತಿ ಎದುರಾಕೋಬೇಕು, ರಾಜಕಾರಣಿಗಳನ್ನ ಎದುರಾಕೋಬೇಕು ಅನ್ನೋ ಉದ್ದೇಶ ಈ ವಿಡಿಯೋದಲ್ಲಿ ಇಲ್ಲ. ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣ. ಆ ಶಿಕ್ಷಣಕ್ಕೋಸ್ಕರ ಈ ಹೋರಾಟ. ಆ ಹೋರಾಟದಲ್ಲಿ ಸ್ವಲ್ಪ ಪಾಲು ಅಥವಾ ಸ್ವಲ್ಪ ಸಮಯ ನನ್ನ ಸಮಾಜಕ್ಕೋಸ್ಕರ ಕೊಡಬೇಕು ಅಂತ ಹೇಳಿ ಸತ್ಯ ವಿಚಾರಗಳನ್ನ ಬಿಚ್ಚಿಡುವ ಪ್ರಯತ್ನದಲ್ಲಿ ನಾನು ನಿಮ್ಮ ಮುಂದೆ ಈ ಎಲ್ಲ ವಿಚಾರಗಳನ್ನ ತಿಳಿಸಿದ್ದೇನೆ. ಪ್ರತಿಯೊಬ್ಬರು ಎಚ್ಚರಿಕೆಯಿಂದ ಮುಂದೆ ನಡೆಯಿರಿ ಅಂತ ಹೇಳ್ತಾ, ಜೈ ವಾಲ್ಮೀಕಿ, ಜೈ ಜೈ ವಾಲ್ಮೀಕಿ, ನಮಸ್ಕಾರ.